ಓಂ ಶಾಂತಿ. 4 ಫೆಬ್ರವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, बाप तुम्हें अविनाशी ज्ञान रत्नों का दान देते हैं। तुम फिर औरों को दान देते रहो, इसी दान से सद्गति हो जाएगी। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡ್ತಾ ಇದ್ದಾರೆ. ನೀವು ಇದನ್ನು ಬೇರೆಯವರಿಗೆ ದಾನ ಕೊಡ್ತಾ ಹೋಗಿ, ಬಾಬೋರಿನ ತಗೊಂಡು ಬೇರೆಯವರಿಗೂ ಕೊಡ್ತಾ ಹೋಗಿ. ಈ ದಾನದಿಂದನೇ ಸದ್ಗತಿಯಾಗುತ್ತೆ. ಈ ದಾನ, ಜ್ಞಾನ ದಾನದಿಂದನೇ ಎಲ್ಲರಿಗೂ ಸದ್ಗತಿ ಸಿಗುತ್ತೆ. प्रश्न, कौन सा नया रास्ता तुम बच्चों के सिवाय कोई भी नहीं जानता है? ಯಾವ ಹೊಸ ಮಾರ್ಗ ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ? उत्तर, घर का रास्ता व स्वर्ग जाने का रास्ता अभी बाप द्वारा तुम्हें मिला है, तुम जानते हो। शांति धाम हम आत्माओं का घर है, स्वर्ग अलग है, ಶಾಂತಿಧಾಮ್ ಅಲಗ್ ಹೇ. ಮನೆಗೆ ಹೋಗೋ ದಾರಿ, ಪರಂಧಾಮ ಮನೆಗೆ ಹೋಗೋ, ಮುಕ್ತಿಗೆ ಹೋಗೋ ದಾರಿ, ಹಾಗೂ ಸ್ವರ್ಗಕ್ಕೆ ಜೀವನ್ ಮುಕ್ತಿಗೆ ಹೋಗೋ ದಾರಿ ಈಗ ಬಾಬೋರಿಂದ ನೀವು ಮಕ್ಕಳಿಗೆ ಸಿಕ್ಕಿದೆ. ಈ ಮಕ್ಕಳಿಗೆ ಗೊತ್ತಿದೆ, ಶಾಂತಿಧಾಮ ನಾವೆಲ್ಲ ಆತ್ಮಗಳ ಮನೆ, ಸ್ವರ್ಗನೇ ಬೇರೆ, ಶಾಂತಿಧಾಮನೇ ಬೇರೆ. ಈ ಹೊಸ ಮಾರ್ಗ ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ, ಯಾರೂ ತಿಳಿದಿಲ್ಲ. तुम कहते हो अब कुंभकर्ण की नींद छोड़ो, आंख खोलो, पावन बनो, पावन बनकर ही घर जा सकेंगे. ನೀವು ಹೇಳಿ ಎಲ್ಲರಿಗೂ, ಕುಂಭಕರ್ಣ ನಿದ್ರೆ ಬಿಡಿ, ಅಜ್ಞಾನದ ನಿದ್ರೆ ಬಿಡಿ, ಇನ್ನೂ ತುಂಬ ಸಮಯ ಇದೆ ಅನ್ನೋ ಆಲಸ್ಯದ ನಿದ್ರೆ ಬಿಟ್ಟು ಎದ್ದೇಳಿ, ಕಣ್ ತೆರೀರಿ, ಪಾವನರಾಗೇ ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕೆ ಆವಾಗಲೇ ಸಾಧ್ಯ, ಪಾವನರಾದರೆ. ಅದರಿಂದ ಈ ಹೊಸ ಮಾರ್ಗ ನಿಮ್ಮ ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಗೀತ್ ಜಾಗ್ ಸಜಿನಿಯಾ ಜಾಗ್. ಓಂ ಶಾಂತಿ. भगवान वाचा, ये तो बाप ने समझाया है कि मनुष्य को व देवताओं को भगवान नहीं कहा जाता, क्योंकि इनका साकारी रूप है. ಮುರಳಿಯಲ್ಲಿ ಹಾಡಾಗಿದೆ, ಎದ್ದೇಳಿ ಪ್ರಿಯತಮಿಯರೇ, ಎದ್ದೇಳಿ ನವಯುಗ ಬರ್ತಾ ಇದೆ ಅಂತ. ಪ್ರಿಯತಮಿಯರು ಅಂದರೆ ಆತ್ಮಗಳು, ಪ್ರಿಯತಮ ಶಿವಬಾಬವರು. ಪ್ರಿಯತಮಿಯರಿಗೆ ನವಯುಗ ಬರ್ತಾ ಇದೆ, ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ವಾಚ, ಇದು ಬಾಬೋರು ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯರಿಗಾಗಲಿ ದೇವತೆಗಳಿಗಾಗಲಿ ಭಗವಾನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರಿಗೆ ತನ್ನದೇ ಸಾಕಾರಿ ರೂಪ ಇದೆ. ಬಾಕಿ ಪರಂಪಿತ ಪರಮಾತ್ಮನಿಗೆ ಆಕಾರನೂ ಇಲ್ಲ, ಸಾಕಾರನೂ ಇಲ್ಲ. ಅದರಿಂದ ಶಿವ ಪರಮಾತ್ಮಾಯ ನಮಃ ಅಂತ ಹೇಳಲಾಗುತ್ತೆ. ಅಂದರೆ ಅವರು ನಿರಾಕಾರ. ಜ್ಞಾನ ಸಾಗರ್ ವ ಏಕ್ ಹಿ ಹೇ, ಕೊಯ್ ಮನುಷ್ಯ ಕೋ ಜ್ಞಾನ ಹೋ ನಹಿ ಸಕ್ತಾ ಹೇ. ಜ್ಞಾನ ಸಾಗರ ಒಬ್ಬರೇ ತಂದೆ, ಇನ್ಯಾರಿಗೂ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. तो किसका ज्ञान? रचता और रचना के आदि मध्य अंत का ज्ञान अथवा आत्मा और परमात्मा का ज्ञान कोई में नहीं है. ಜ್ಞಾನ ಅಂದರೆ ಯಾವುದರ ಜ್ಞಾನ? ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಅಥವಾ ಆತ್ಮ ಹಾಗೂ ಪರಮಾತ್ಮನ ಜ್ಞಾನ ಯಾರಲ್ಲೂ ಇಲ್ಲ. ಬಾಬೋರೇ ಬಂದು ಹೇಳಿಸ್ತಾರೆ, ಏ ಪ್ರಿಯತಮಿಯರೇ, ಏ ಭಕ್ತೆಯರೇ, ಎದ್ದೇಳಿ. ಸಭಿ ಮೇಲ್ ಅಥವಾ ಫೀಮೇಲ್ ಸ ಭಕ್ತಿಯಾ ಹೇ. ಇಲ್ಲಿ ಶರೀರದಿಂದ ಸ್ತ್ರೀ ಪುರುಷರು ಇರ್ಬೋದು, ಆದರೆ ಎಲ್ಲರೂ ಭಕ್ತೆಯರು, ಆತ್ಮಗಳು, ಎಲ್ಲರೂ ಪ್ರಿಯತಮಿಯರು. ಭಗವಾನ್ ಕೋ ಯಾದ್ ಕರ್ತೆ, ಸಭಿ ಬ್ರೈಡ್ಸ್ ಯಾದ್ ಕರ್ತಿ ಏಕ್ ಬ್ರೈಡ್ ಗ್ರೂಮ್ ಕೋ. ಭಗವಂತನನ್ನು ಎಲ್ಲರೂ ನೆನ್ಪು ಮಾಡ್ತಾರೆ. ಎಲ್ಲರೂ ಪ್ರಿಯತಮಿಯರು, ಒಬ್ಬರೇ ಪ್ರಿಯತಮ. ಶಿವಬಾಬಾ ಒಬ್ಬರೇ ಪ್ರಿಯತಮ. ಈ ಸೃಷ್ಟಿಯಲ್ಲಿರೋ ಎಲ್ಲ ಆತ್ಮಗಳು ಅವರ ಪ್ರಿಯತಮಿಯರು, ಪ್ರೇಮಿಗಳು, ಭಕ್ತೆಯರು, ಏನಾದರೂ ಹೇಳಿ.
सभी आशिक आत्माएं परमपिता परमात्मा माशುಕ್ को याद करती है. ಎಲ್ಲ ಪ್ರಿಯತಮಿಯರು ಒಬ್ಬ ಪ್ರಿಯತಮನ ನೆನ್ಪು ಮಾಡ್ತಾರೆ. ಎಲ್ಲರೂ ಸೀತೆಯರು. ರಾಮ ಒಬ್ಬರೇ ಪರಂಪಿತ ಪರಮಾತ್ಮ. ರಾಮ ಅನ್ನೋ ಶಬ್ದ ಯಾಕೆ ಹೇಳಲಾಗುತ್ತೆ? ಇದು ರಾವಣ ರಾಜ್ಯದ ಹೋಲಿಕೆಯಲ್ಲಿ ಹೇಳಲಾಗುತ್ತೆ. ರಾವಣ ರಾಜ್ಯ, ಅದರ ಹೋಲಿಕೆ ರಾಮರಾಜ್ಯ ಅಂತ ಕರೀಲಾಗುತ್ತೆ. ರಾಮ ತಂದೆ, ಯಾರನ್ನ ಈಶ್ವರ ಅಂತ ಹೇಳಲಾಗುತ್ತೆ, ಭಗವಂತ ಅಂತ ಕರೀಲಾಗುತ್ತೆ. ಅಸಲಿ ನಾಮ್ ಉನ್ಕಾ ಶಿವ ಹೇ. ಅವರ ನಿಜವಾದ ಹೆಸರು, ಅಸಲಿ ಹೆಸರು ಶಿವ. ತೋ ಅಬ್ ಕೇತೆ ಹೇ ಜಾಗೋ, ಅಬ್ ನವಯುಗ ಆತಾ ಹೇ. ಈಗ ಬಾಬಾ ಹೇಳ್ತಾರೆ ಎದ್ದೇಳಿ, ನವಯುಗ ಬರುತ್ತೆ. ಹಳೇದೀಗ ಸಮಾಪ್ತಿ ಆಗ್ತಾ ಇದೆ. ಈಗ ಮಹಾಭಾರತ ಯುದ್ಧದ ನಂತರ, ಮಹಾಭಾರತ ಯುದ್ಧ ಅಂದರೆ ಈ 3ನೇ ಯುದ್ಧನೇ ಅಂತಿಮ ಯುದ್ಧ. ಇದರಲ್ಲಿ ಸರ್ವನಾಶ. ಬಾಬಾ ಹೇಳ್ತಾರೆ ಮಹಾಭಾರತ ಯುದ್ಧದ ನಂತರ ಸತ್ಯುಗದ ಸ್ಥಾಪನೆ ಆಗುತ್ತೆ. ಹಾಗೂ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರುತ್ತೆ. ಈ ಹಳೆ ಕಲಿಯುಗಿ ಜಗತ್ತು ವಿನಾಶ ಆಗುತ್ತೆ. ಆದ್ದರಿಂದ ಬಾಬಾವ್ರು ಹೇಳ್ತಾರೆ, ಮಕ್ಕಳೇ ಕುಂಭಕರ್ಣ ನಿದ್ರೆ ಬಿಡಿ. ಆಲಸ್ಯನೋ, ಹುಡುಗಾಟಿಕೆನೋ, ಅಜ್ಞಾನನೋ, ಇದೆಲ್ಲ ಆತ್ಮಕ್ಕೆ ಬರೋ ನಿದ್ರೆಗಳು. ಈ ನಿದ್ರೆಯನ್ನು ಬಿಟ್ಟು ಅವು ಆಂಕೆ ಖೋಲೋ, ನೈ ದುನಿಯಾ ಆತಿ ಹೇ. ಕಣ್ಣು ತೆರೀರಿ, 3ನೇ ಕಣ್ಣನ್ನು. ಹೊಸ ಸತ್ಯಯುಗ ಜಗತ್ತು ಬರುತ್ತೆ. ಅದಕ್ಕೆ ಹೊಸ ಜಗತ್ತಿಗೆ ಸ್ವರ್ಗ ಸತ್ಯಯುಗ ಅಂತ ಹೇಳಲಾಗುತ್ತೆ. ये है नया रास्ता, ये घर व स्वर्ग में जाने का रास्ता कोई भी जानते नहीं है. ಇದು ಹೊಸ ಮಾರ್ಗ. ಈ ಮನೆಗೆ ಹೋಗೋ ಮಾರ್ಗ ಆಗಲಿ, ಸ್ವರ್ಗ ರಾಜ್ಯಕ್ಕೆ ಹೋಗೋ ಮಾರ್ಗ ಆಗಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರಿಗೆ ಸ್ವರ್ಗಕ್ಕೂ ಶಾಂತಿಧಾಮಕ್ಕೂ ಇರೋ ವ್ಯತ್ಯಾಸನೂ ಗೊತ್ತಿಲ್ಲ. ಸ್ವರ್ಗನೇ ಬೇರೆ, ಶಾಂತಿಧಾಮನೇ ಬೇರೆ. ಶಾಂತಿಧಾಮ ಎಲ್ಲ ಆತ್ಮಗಳಿರೋ ಸ್ಥಾನ ಅದು. अब बाबा कहते जागो, तुम रावण राज्य में पतित हो गए हो. इस समय एक भी पवित्र आत्मा नहीं हो सकती है. ಈಗ ಬಾಬೋರು ಹೇಳ್ತಾರೆ, ಎದ್ದೇಳಿ, ಜಾಗೃತರಾಗಿ. ರಾವಣ ರಾಜ್ಯದಲ್ಲಿ ಎಲ್ಲರೂ ಪತೀತರಾಗಿದ್ದೀರಿ. ಈ ಒಂದು ಸಮಯ, ಒಂದು ಜನ್ಮ ಪವಿತ್ರರಾಗಿ. ಇಲ್ಲಿ ಈ ಜಗತ್ತಲ್ಲಿ ಯಾರು ಒಬ್ಬರು ಪವಿತ್ರ ಆತ್ಮಗಳಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ಪುಣ್ಯಾತ್ಮರು ಅಂತ ಯಾರಿಗೂ ಕರೆಯೋಕ್ಕೆ ಸಾಧ್ಯ ಇಲ್ಲ. ಭಲೆ ಮನುಷ್ಯರು ದಾನ ಪುಣ್ಯ ಮಾಡ್ತಾರೆ, ಪರಂತು ಪವಿತ್ರ ಆತ್ಮ ತೋ ಏಕ್ ಬಿ ನಹಿ. ದಾನ ಮಾಡೋರು, ಪುಣ್ಯ ಮಾಡೋರು ಎಲ್ಲ ಇದ್ದಾರೆ, ಆದರೆ ಇಲ್ಲಿ ಯಾರು ಒಬ್ಬರು ಪವಿತ್ರ ಆತ್ಮಗಳಿಲ್ಲ. ಇದು ಕಲಿಯುಗ. ಇಲ್ಲೆಲ್ಲರೂ ಪತಿತ ಆತ್ಮಗಳು. ಸತ್ಯಯುಗದಲ್ಲಿ ಎಲ್ಲರೂ ಪಾವನ ಆತ್ಮಗಳು. ಆದ್ದರಿಂದನೇ ಎಲ್ಲರೂ ಕರೀತಾರೆ, ಹೇ ಶಿವ ಬಾಬಾ ಆಕರ್ ಹಮ್ಕೋ ಪಾವನ ಆತ್ಮ ಬನಾವೋ. ಶಿವಬಾಬಾ ಬನ್ನಿ, ನಮ್ಮನ್ನು ಪತೀತರಿಂದ ಪಾವನ ಆತ್ಮಗಳನ್ನಾಗಿ ಮಾಡಿ ಅಂತ ಕರೀತಾರೆ. ಇಲ್ಲಿ ಪವಿತ್ರತೆಯೇ ಮುಖ್ಯವಾಗಿರೋದು. ಈ ಸಮಯದಲ್ಲಿ ಬಾಬೋರು ಬಂದು ನಿಮ್ಮ ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡ್ತಾರೆ. ಕೇತೆ ಹೇ ತುಂಬಿ ಅವರೋಂಕೋ ದಾನ್ ದೇತೆ ರಹೋ. ಈ ದಾನ ನೀವು ತಗೊಂಡು ನಿಮ್ಮ ಹತ್ರನೇ ಇಟ್ಕೊಳ್ಳೋದಲ್ಲ, ಇದನ್ನು ಎಷ್ಟು ಬೇರೆಯವರಿಗೆ ದಾನ ಮಾಡ್ತಾ ಹೋಗಿ. ಎಷ್ಟು ಜ್ಞಾನ ದಾನ ಮಾಡ್ತಿರೋ 5 ವಿಕಾರಗಳ ಗ್ರಹಣ ಬಿಟ್ಟು ಹೋಗುತ್ತೆ. 5 ವಿಕಾರಗಳ ದಾನ ಕೊಟ್ಟಿದ್ದಾದರೆ ದುಃಖದ ಗ್ರಹಣನೂ ಬಿಟ್ಟೋಗುತ್ತೆ. ಪವಿತ್ರರಾಗಿ ಸುಖಧಾಮಕ್ಕೆ ಹೋಗ್ತೀರಿ. 5 ವಿಕಾರಗಳಲ್ಲೂ ನಂಬರ್ 1 ವಿಕಾರ ಕಾಮ ವಿಕಾರ. ಉಸ್ಕೋ ಚೋಡ್ ಪವಿತ್ರ ಬನು. ಆ ವಿಕಾರ ಬಿಟ್ಟು ಪವಿತ್ರರಾಗಿ. ಖುದ್ ನೀವೇ ಹೇಳ್ತಿರಲ್ವಾ, ಹೇ ಪತೀತ ಪಾವನ, ನಮ್ಮನ್ನು ಪಾವನ ಮಾಡುವಂಥ. ಪತೀತರಿಗೆ ವಿಕಾರಿಗಳು ಅಂತ ಹೇಳಲಾಗುತ್ತೆ. ಇದು ಸುಖ ದುಃಖದ ಆಟ. ಇದು ಭಾರತದಲ್ಲೇ ನಡೆಯುತ್ತೆ. ಬಾಬೋರು ಬರೋದು ಭಾರತದಲ್ಲೇ. ಭಾರತದಲ್ಲಿ ಬಂದು ಈ ಸಾಧಾರಣ ತನುವಲ್ಲಿ ಪ್ರವೇಶ ಮಾಡ್ತಾರೆ. ಫಿರ್ ಇನ್ಕಿ ಬಿ ಬಯೋಗ್ರಫಿ ಬೈಟ್ ಸುನಾತೆ. ಅವರ ಜೀವನ ಚರಿತ್ರೆನೂ, ಯಾರು ಶರೀರದಲ್ಲಿ ಶಿವಬಾಬಾವ್ರು ಬರ್ತಾರೆ ಅವರ ಜೀವನ ಚರಿತ್ರೆನೂ ಬಾಬೋರೇ ತಿಳಿಸ್ಕೊಡ್ತಾರೆ. ಯೇ ಹೇ ಸಬ್ ಬ್ರಾಹ್ಮಣ ಬ್ರಾಹ್ಮಣಿಯ ಪ್ರಜಾಪಿತ ಬ್ರಹ್ಮ ಕಿ ಔಲಾದ್. ನೀವೆಲ್ಲರೂ ಬ್ರಾಹ್ಮಣಿಯರು, ಪ್ರಜಾಪಿತ ಬ್ರಹ್ಮನ ಮಕ್ಕಳು. ನೀವೆಲ್ಲರೂ ಪವಿತ್ರ ಆಗೋ ಯುಕ್ತಿ ನಿಮಗೆ ಬಾಬೋರು ತಿಳಿಸ್ಕೊಡ್ತಾರೆ. ಬ್ರಹ್ಮ ಕುಮಾರ ಕುಮಾರಿಯರು ಅಂದರೆ ತುಮ್ ವಿಕಾರ ಮೇ ಜಾ ನಹಿ ಸಕ್ತೆ ಹೋ.
ಯಾರು ಬ್ರಹ್ಮ ಕುಮಾರ ಕುಮಾರಿಯರೋ ಅವರೆಂದೂ ವಿಕಾರಕ್ಕೆ ವಶರಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಬ್ರಾಹ್ಮಣರಿಗೆ ಇದು ಒಂದೇ ಒಂದು ಜನ್ಮ, ಬ್ರಾಹ್ಮಣ ಜನ್ಮ ಅನ್ನೋದು ಒಂದೇ ಜನ್ಮ. तो देवता वर्ण में तुम 20 जन्म लेते हो, वैश्य शूद्र वर्ण में 63 जन्म, ब्राह्मण वर्ण का एक अंतिम जन्म जिसमें ही पवित्र बनना है. ಬಾಬಾವರು ಜನ್ಮಗಳ ಸೂಕ್ಷ್ಮ ರಹಸ್ಯಗಳನ್ನು ಹೇಳ್ತಾರೆ. ಈ ಬ್ರಾಹ್ಮಣ ಜನ್ಮ ಒಂದೇ ಒಂದು ಜನ್ಮ ಇದು. ಇನ್ನು 20 ಜನ್ಮ ಸತ್ಯಯುಗ ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ 8, ತ್ರೇತಾಯುಗದಲ್ಲಿ 12, 20 ಜನ್ಮ. ವೈಶ್ಯ ಶೂದ್ರ ವರ್ಣದಲ್ಲಿ 63 ಜನ್ಮ ತಗೋತೀರಿ ಮಕ್ಕಳೇ. ಬ್ರಾಹ್ಮಣ ವರ್ಣದಲ್ಲಿ ಇದು ಒಂದೇ ಅಂತಿಮ ಜನ್ಮ, ಇದರಲ್ಲೇ ನೀವು ಪವಿತ್ರರಾಗಬೇಕು. ಬಾಬಾ ಹೇಳ್ತಾರೆ ಪವಿತ್ರರಾಗಿ. ಬಾಬಾವರ ನೆನಪು ಅಥವಾ ಯೋಗ ಬಲದಿಂದ ವಿಕರ್ಮವನ್ನು ಭಸ್ಮ ಮಾಡ್ಕೊಳ್ಳಿ. ಇದು ಒಂದೇ ಒಂದು ಜನ್ಮ ಪವಿತ್ರರಾಗಲಿಕ್ಕೆ. ಒಂದು ಜನ್ಮ ಅಂದರೆ ಇದಕ್ಕೆ ಎಷ್ಟು ಆಯುಷ್ ಅಂತಿಲ್ಲಲ್ಲ, ಈ ಶರೀರಕ್ಕೆ ಕರ್ಮದ ಅನುಸಾರ ಬಾಬಾ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾರೆ ಮಕ್ಕಳು ಇದು ಒಂದೇ ಜನ್ಮ, ನಾಳೆ ನಾವು ಶರೀರ ಬಿಟ್ಟರು ಎಷ್ಟು ಅಷ್ಟೇ. ಸತ್ಯುಗ್ ಮೇ ತೋ ಕೊಯ್ ಪತೀತ್ ಹೋತಾ ನಹಿ, ಸತ್ಯುಗದಲ್ಲಿ ಯಾರೂ ಪತೀತರಿರೋದಿಲ್ಲ. ಇದೀಗ ನಿಮ್ಮ ಅಂತಿಮ ಜನ್ಮ, ಪಾವನರಾಗ್ತೀರಿ ಅಂದರೆ 21 ಜನ್ಮ ಪಾವನರಾಗ್ತೀರಿ. ಪಾವನರಿದ್ರಿ, ಈಗ ಪತೀತರಾಗಿದ್ದೀರಿ. ಪತೀತರಾಗಿರೋದ್ರಿಂದನೇ ಕರಿತೀರಿ ಪತೀತ ಪಾವನ. ತೋ ಕಿಸ್ನೆ ಬುಲಾಯ, तो पतीत किसने बनाया, रावण की आसुरी मत ने. ಪತೀತರಾಗಿರೋದ್ರಿಂದ ಪತೀತ ಪಾವನ ತಂದೆನ ಕರಿತೀರಿ. ಹಾಗಾದರೆ ನಿಮ್ಮನ್ನು ಪತೀತ ಮಾಡಿದವ್ರು ಯಾರು? ರಾವಣನ ಅಸುರಿ ಮತದಂತೆ ನಡೆದು ಪತೀತರಾಗಿದ್ದೀರಿ. सिवाय मेरे तुम बच्चों को रावण राज्य से दुख से कोई भी लिबरेट कर नहीं सकते हैं. ಬಾಬಾ ಹೇಳೋದು ನನ್ನ ವಿನಃ ಇನ್ಯಾರು ನಿಮ್ಮ ಮಕ್ಕಳನ್ನು ರಾವಣ ರಾಜ್ಯದಿಂದ ದುಃಖದಿಂದ ಲಿಬ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕಾಮಚಿತಿಯಲ್ಲಿ ಕುಳಿತು ಭಸ್ಮ ಆಗಿದ್ದಾರೆ. ನಾನೇ ಬಂದು ಜ್ಞಾನ ಚಿತಿಯಲ್ಲಿ ಕೂಡಿಸ್ಬೇಕಾಗತ್ತೆ, ಜ್ಞಾನ ಜಲನ ಹಾಕಬೇಕಾಗತ್ತೆ. ಸಬ್ಕಿ ಸದ್ಗತಿ ಕರ್ನಿ, ಇದೆಲ್ಲ ನಾನೇ ಮಾಡಬೇಕು, ಇದು ನನ್ನ ಕರ್ತವ್ಯ. ಇದು ನಿಮ್ಮನ್ನು ರಾವಣ ರಾಜ್ಯದಿಂದ ದುಃಖದಿಂದ ಲಿಬ್ರೇಟು ನಾನೇ ಮಾಡಬೇಕು. ಕಾಮಚಿತಿಯಲ್ಲಿ ಕೂತು ಭಸ್ಮ ಆಗಿಬಿಟ್ಟಿದ್ದೀರಿ, ನಾನು ಬಂದು ನಿಮ್ಮ ಜ್ಞಾನ ಚಿತಿಯಲ್ಲಿ ಕೂಡಿಸ್ಬೇಕು, ಜ್ಞಾನ ಜಲ ಹಾಕಬೇಕು, ಎಲ್ಲರಿಗೂ ಸದ್ಗತಿ ಕೊಡಬೇಕು. ಜೋ ಅಚ್ಚಿ ರೀತಿ ಪಢಾಯಿ ಪಡ್ತೆ ಉನ್ಕಿ ಹಿ ಸದ್ಗತಿ ಹೋತಿ ಹೈ. ಯಾರು ಬಾಬೋರು ಓದಿಸೋ ಈ ವಿದ್ಯೆನ ಚೆನ್ನಾಗಿ ಓದ್ತಿರೋ ಅವರಿಗೆ ಸದ್ಗತಿ ಸಿಗುತ್ತೆ. ಬಾಕಿ ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ. ಸತ್ಯಯುಗದಲ್ಲಿ ಒಂದು ದೇವಿ ದೇವತಾ ಧರ್ಮ ಇರುತ್ತೆ, ಅವರೇ ಸದ್ಗತಿಯಲ್ಲಿರೋ ಅಂಥವರು. ಬಾಕಿ ಎಲ್ಲರೂ ಗತಿ ಅಥವಾ ಮುಕ್ತಿಯಲ್ಲಿರ್ತಾರೆ. 5000 वर्ष पहले इन देवी देवताओं का राज्य था, लाखों वर्ष की बात है नहीं. 5000 ವರ್ಷದ ಹಿಂದೆ ಈ ದೇವಿ ದೇವತೆಗಳ ರಾಜ್ಯ ಇತ್ತು, ಲಕ್ಷಾಂತರ ವರ್ಷಗಳ ಮಾತಿಲ್ಲ. ಈಗ ಬಾಬಾ ಹೇಳ್ತಾರೆ ಮಧುರವಾದ ಮಕ್ಕಳೇ, ನನ್ನೊಬ್ಬನ ನೆನಪು ಮಾಡಿ. ಮನ್ಮನಾಭವ ಅನ್ನೋ ಈ ಶಬ್ದ ತುಂಬ ಪ್ರಸಿದ್ಧಿ ಇದೆ ಗೀತೆಯಲ್ಲಿ. ಭಗವಾನ್ ವಾಚ ಕೋಯಿ ಭಿ ದೇಹದಾರಿ ಕೋ ಭಗವಾನ್ ನಹಿ ಕಹಾ ಜಾತ. ಯಾವುದೇ ದೇಹದಾರಿಗಳನ್ನು ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರ ಬಿಡುತ್ತೆ, ಮತ್ತೊಂದು ಶರೀರ ತಗೊಳುತ್ತೆ. ಕೆಲವೊಂದು ಜನ್ಮದಲ್ಲಿ ಸ್ತ್ರೀಯಾಗಿ, ಕೆಲವೊಂದು ಜನ್ಮದಲ್ಲಿ ಪುರುಷ ಆಗಿ ಶರೀರವನ್ನು ಧರಿಸ್ಕೊಳ್ಳುತ್ತೆ. ಭಗವಾನ್ ಕಭಿ ಭಿ ಜನ್ಮ ಮರಣಕ್ಕೆ ಕೇಳ್ಮೆ ನಹಿ ಆತಾ ಹೈ. ಇದು ಮನುಷ್ಯಾತ್ಮರು ಕೆಲವೊಂದು ಸಲ ಸ್ತ್ರೀಯಾಗಿ, ಕೆಲವೊಂದು ಜನ್ಮದಲ್ಲಿ ಪುರುಷರಾಗಿ ಜನ್ಮ ತಗೊಳ್ಳೋರು. ಆದರೆ ಬಾಬಾ ಹೇಳ್ತಾರೆ ನಾನೆಂದು ಈ ಜನನ ಮರಣದ ಈ ಆಟದಲ್ಲಿ ಬರೋದಿಲ್ಲ. ಡ್ರಾಮಾ ಅನುಸಾರ ಇದು ನನ್ನ ಪಾತ್ರ ನಿಗದಿ ಇದೆ. ಏಕ್ ಜನ್ಮ ನ ಮಿಲೆ ದೂಸರೆ ಸೆ. ನೀವು ಎಷ್ಟೇ ಜನ್ಮ ತಗೊಳ್ತೀರಿ, ಆದರೆ ಒಂದು ಜನ್ಮಕ್ಕೆ ಇನ್ನೊಂದು ಜನ್ಮಕ್ಕೆ ಹೋಲಿಕೆ ಇಲ್ಲ. ಫಿರ್ ತುಮಾರಾ ಯೇ ಜನ್ಮ ರಿಪೀಟ್ ಹೋಗಾ ತೋ ವಹಿ ಆ್ಯಕ್ಟ್ ಯಹಿ ಫೀಚರ್ಸ್ ಫಿರ್ ಲೇಂಗೆ. ಎಷ್ಟು ಡ್ರಾಮಾ ನಿಗದಿಯಾಗಿದೆ ಅಂದರೆ, ಈಗ ಈ ಜನ್ಮ ಹೇಗಿದೆಯೋ ಅದೇ ಮತ್ತೆ ರಿಪೀಟ್ ಆಗುತ್ತೆ. ಅದೇ ಆ್ಯಕ್ಟ್, ಅದೇ ಫೀಚರ್ಸ್, ಅದೇ ಗುಣ ಲಕ್ಷಣ ಇರುವಂಥ ಶರೀರ. ಇದೆಲ್ಲ ಡ್ರಾಮಾ ಅನಾದಿ ಮಾಡಲ್ಪಟ್ಟಿರೋದು. ಇದೆಂದೂ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ.
श्री कृष्ण को जो शरीर सत्युग में था वह फिर वहाँ मिलेगा. ಶ್ರೀ ಕೃಷ್ಣನ ಸತ್ಯುಗದ ಸುಂದರ ಶರೀರ ಏನಿದೆ ಅದು ಮತ್ತೆ ಅಲ್ಲಿ ಸಿಗುತ್ತೆ, ಅದೇ ಜನ್ಮದಲ್ಲಿ ಸಿಗುತ್ತೆ. ಆ ಆತ್ಮ ಈಗ ಇಲ್ಲಿದ್ದಾರೆ ಸಂಗಮ್ ಯುಗದಲ್ಲಿ. ಈ ಮಕ್ಕಳಿಗೆ ಗೊತ್ತಿದೆ ಹಂಸೋ ನಾವು ಅದೇ ಥರ ಆಗ್ತೀವಿ ದೇವತೆಗಳು. ಲಕ್ಷ್ಮೀ ನಾರಾಯಣರ ಫೀಚರ್ಸ್ ಅಕ್ಯುರೇಟ್ ನಹಿ ಹೇ, ಬನೆಂಗೆ ಫಿರ್ ಬಿ ವಹಿ. ಈಗ ಅಕ್ಯುರೇಟ್ ಫೀಚರ್ಸ್ ಇಲ್ಲಿ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ ಯಾರು ಲಕ್ಷ್ಮೀ ನಾರಾಯಣರು ಆಗಿದ್ರೋ ಅವರೇ ಆಗ್ತಾರೆ. ಏ ಬಾತೆ ನಯಾ ಕೊಯ್ ಸಮಜ್ ನ ಸಕೆ, ಹೊಸಬರಿಗೆ ಇಂಥ ಮಾತುಗಳೇನೋ ಅರ್ಥ ಆಗೋದಿಲ್ಲ. अच्छी रीति जब किसको समझाओ तब 84 का चक्र जानेंगे और समझेंगे बरोबर. हर एक जन्म में नाम रूप फीचर्स आदि अलग अलग होते हैं. ಚೆನ್ನಾಗಿ ನೀವು ಯಾರಿಗಾದರೂ ತಿಳಿಸ್ಕೊಟ್ಟಿದ್ದಾದರೆ 84 ಜನ್ಮದ ಚಕ್ರದ ಬಗ್ಗೆ ಬಾಬಾ ಹೇಳ್ತಾರೆ ಪ್ರತಿ ಜನ್ಮನೂ ಒಂದು ಜನ್ಮಕ್ಕೂ ಮತ್ತೊಂದು ಜನ್ಮಕ್ಕೂ ಹೋಲಿಕೆ ಇಲ್ಲ. ಹಂಗಂತ ಪ್ರಾಣಿಯಾಗಿ ಹುಟ್ಟುತ್ತಾರೆ ಅಂತಲ್ಲ, ಮನುಷ್ಯ ಜನ್ಮದಲ್ಲೇ ಪ್ರತಿ ಜನ್ಮದ ನಾಮ ರೂಪ ಗುಣ ಲಕ್ಷಣ ಸಂಬಂಧ ಎಲ್ಲವೂ ಭಿನ್ನ ಭಿನ್ನವಾಗಿರುತ್ತೆ. ಈಗ ಇವರ ಅಂತಿಮ 84ನೇ ಜನ್ಮ. तो फीचर्स ये है, इसलिए नारायण के फीचर्स करीब करीब ऐसे दिखाए हैं, नहीं तो मनुष्य समझ न सके. 84ನೇ ಅಂತಿಮ ಜನ್ಮ ನೋಡಿ. ಬ್ರಹ್ಮ ಬಾಬುವರ ಫೀಚರ್ಸ್, ಅವರ ಗುಣ ಲಕ್ಷಣ ಚೆಹರೆ ಶರೀರ. ನಾರಾಯಣನ ಫೀಚರ್ಸಿಗೆ ಹತ್ತತ್ರ ತೋರಿಸಲಾಗುತ್ತೆ, ಇಲ್ಲಾಂದರೆ ಮನುಷ್ಯರಿಗೆ ಹೆಂಗೆ ಅರ್ಥ ಆಗುತ್ತೆ ನೋಡಿ. ಯಾವುದೇ ದೇವಿ ದೇವತೆಗಳು ಭಾರತವಾಸಿ ಥರ ಇದ್ದಾರಾ ಅಥವಾ ಅಮೇರಿಕನ್ನೋ ಆಫ್ರಿಕನ್ನೋ ಆ ಥರ ಇದ್ದಾರಾ? ಏಕೆಂದರೆ ಇದೇ ಭಾರತವಾಸಿಗಳೇ ದೇವತಾ ಧರ್ಮದವರು. ಹೋಲಿಕೆ ಬರುತ್ತೆ, ಬೇರೆ ಮನುಷ್ಯರಿಗೆ ಏನೂ ಅರ್ಥ ಆಗಲ್ಲ. ಈ ಮಕ್ಕಳಿಗೆ ಗೊತ್ತಿದೆ ಮಮ್ಮ ಬಾಬಾ ಯಾರಿದ್ದಾರೆ ಅವರೇ ಸತ್ಯಯುಗದ ಫಸ್ಟ್ ಲಕ್ಷ್ಮೀ ನಾರಾಯಣರಾಗ್ತಾರೆ. ಇಲ್ಲಿ ಯಹಾ ತೋ 5 ತತ್ವ ಪವಿತ್ರ ಹೇ ನಹಿ, ಏ ಶರೀರ ಸ ಪತೀತ್ ಹೇ. ಇಲ್ಲ 5 ತತ್ವಗಳು ಪವಿತ್ರವಾಗಿಲ್ಲ, 5 ತತ್ವಗಳು ಕಲುಷಿತವಾಗಿದೆ, ಪತೀತ ಆಗಿದೆ. ಅದರಿಂದ ಶರೀರನೂ ಪತೀತ ಶರೀರ. ಸತ್ಯಯುಗದಲ್ಲಿ ಶರೀರ ಪವಿತ್ರವಾಗಿರುತ್ತೆ. ಶ್ರೀಕೃಷ್ಣ ಮೋಸ್ಟ್ ಬ್ಯೂಟಿಫುಲ್, ಎಲ್ಲರಿಗಿಂತ ಸುಂದರ. ಬಾಬಾ ಹೇಳ್ತಾರೆ ಶ್ಯಾಮ ಸುಂದರ ಅಂತಲೂ ಹೇಳಲಾಗುತ್ತೆ. ನ್ಯಾಚುರಲ್ ಬ್ಯೂಟಿ ಇರುತ್ತೆ. यहाँ विलायत में बल गोरे मनुष्य है परंतु उनको देवता थोड़ी कहेंगे. ಇಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಶ್ವೇತವರ್ಣದಲ್ಲಿರುವಂತಹ ಚರ್ಮದ ಹೊದಿಕೆ ಆ ಥರ ಇದೆ ಅಂತ ಮನುಷ್ಯರು ನೋಡಿ ಯಾರಾದರೂ ದೇವತೆ ಅಂತ ಹೇಳಲಾಗುತ್ತಾ? ಬೆಳಗಿದ್ದಾರೆ ಅಂತ ಹೇಳಿ. ಬಾಬಾ ಹೇಳ್ತಾರೆ ದೈವಿ ಗುಣಗಳೇ ಇಲ್ವಲ್ಲ. ಬಾಬಾವ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ ಇದು ಶ್ರೇಷ್ಠ ಅತಿ ಶ್ರೇಷ್ಠ ವಿದ್ಯೆ. ಜಿಸ್ಸೆ ತುಮಾರಿ ಕಿತನಿ ಊಂಚ್ ಕಮಾಯಿ ಹೋತಿ ಹೇ, ಇದರಿಂದ ನಿಮ್ದೆಷ್ಟು ಶ್ರೇಷ್ಠ ಸಂಪಾದನೆ ಆಗುತ್ತೆ. ಅನ್ಗಿನಿತ್ ಹೀರೆ ಜವಾಹರ್ ಧನ್ ಹೋತಾ ಹೇ. ಈ ವಿದ್ಯೆಯಿಂದ ಅನೇಕ ಜನ್ಮ ಎಷ್ಟೊಂದು ಶ್ರೀಮಂತರಾಗಿರ್ತೀರಿ, ಎಷ್ಟು ಉನ್ನತ ಪದವಿ ಪಡ್ಕೊಂಡಿರ್ತೀರಿ. ಅಪಾರವಾಗಿರೋ ವಜ್ರ ವೈಡೂರ್ಯಗಳು ಸಂಪತ್ತು ಎಲ್ಲದೂ ಇರುತ್ತೆ. ಅಲ್ಲಿ ವಜ್ರ ವೈಡೂರ್ಯಗಳ ಮೆಹಲೆ ಇತ್ತು. ಅಭಿ ವಸಬ್ ಗುಮ್ ಹೋಗಯಾ ಹೇ, ಈಗಿಲ್ಲ ಅದ್ಯಾವುದು, ಮತ್ತು ಸಮಯದಲ್ಲಿ ಬರುತ್ತೆ. ನೀವೆಷ್ಟು ಶ್ರೀಮಂತರಾಗಿದ್ರಿ, ಅಪಾರ ಸಂಪಾದನೆ ಇತ್ತು 21 ಜನ್ಮಕ್ಕೆ. ಆದರೆ ಇಸ್ಪೆ ಬಹುತ್ ಮೆಹನತ್ ಚಾಹಿಯೆ, ಸುಮ್ಮನೆ ಅದೆಲ್ಲ ಸಿಕ್ಬಿಡಲ್ಲ. ಅಷ್ಟೇ ಇದರಲ್ಲಿ ತುಂಬ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಗಳಾಗಬೇಕು. ನಾನು ಆತ್ಮ ಆಗಿದ್ದೀನಿ, ಇದು ಹಳೆಯ ಶರೀರ, ಇದನ್ನು ಬಿಟ್ಟು ವಾಪಸ್ ನಾನೀಗ ನನ್ನ ಮನೆಗೆ ಹೋಗ್ತೀನಿ. ಬಾಬೋರು ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ನಾವು ಆತ್ಮ 84 ಜನ್ಮವನ್ನು ಪೂರ್ಣ ಮಾಡ್ತಾ ಇದ್ದೀವಿ. ಈಗ ಪುನಃ ಪಾವನರಾಗಬೇಕು. ಬಾಬುವರ ನೆನಪು ಮಾಡಿ. ನೈತೋ ಕಯಾಮತ್ ಕಾ ಸಮಯ ಹೇ, ಸಜಾಯೆ ಕಾಕರ್ ವಾಪಸ್ ಚಲೇ ಜಾಯಂಗೆ. ಇಲ್ಲ ಅಂದರೆ ಇದೀಗ ವಿನಾಶದ ಸಮಯ. ಎಲ್ಲರೂ ನಿಮ್ಮ ಶಿಕ್ಷೆ ಪಡ್ಕೊಂಡು ನೀವು ವಾಪಸ್ ಮನೆಗೆ ಹೋಗಬೇಕಾಗತ್ತೆ. ಎಲ್ಲರೂ ಅವರವರ ಲೆಕ್ಕಾಚಾರಗಳನ್ನು ಇಲ್ಲೇ ಚುಕ್ತ ಮಾಡ್ಕೋಬೇಕಾಗತ್ತೆ. भक्ति मार्ग में काशी कलवट खाते थे तो भी कोई मुक्ति को नहीं पाते हैं. ಭಕ್ತಿ ಮಾರ್ಗದಲ್ಲಿ ಕಾಶಿಯಲ್ಲಿ ಮೊದಲೆಲ್ಲ ಬಾವಿ ಮೇಲ್ಗಡೆ ಹರಿತವಾದ ಕತ್ತಿ ಕೆಳಗಡೆ ತುಂಬ ಆಳವಾಗಿ ಶಿವಲಿಂಗ, ತಮ್ಮನ್ನು ತಾವು ಸಮರ್ಪಿಸ್ಕೊಳ್ಳೋದು ಶಿವಾರ್ಪಣ.
ನಮ್ಮ ಪಾಪ ಪರಿಹಾರ ಆಗುತ್ತೆ, ಮುಕ್ತಿಗೆ ಹೋಗ್ತೀವಿ, ಮೋಕ್ಷ ಸಿಗುತ್ತೆ, ಏನಿಲ್ಲ. ಯಾರು ಮುಕ್ತಿಗೂ ಹೋಗಿಲ್ಲ, ಯಾರು ಮೋಕ್ಷಕ್ಕೂ ಹೋಗಿಲ್ಲ. ಅದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗ. ಇಲ್ಲಿ ಜೀವಘಾತ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜೀವ ಅಂದರೆ ಶರೀರ, ಈ ಶರೀರದ ಹತ್ಯೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಜೀವಘಾತ. फिर भी भावना रहती मुक्ति को भावे, इसलिए पापों का हिसाब किताब चुक्त हो फिर चालू होता है. ಬಾಬಾ ಹೇಳ್ತಾರೆ ಅದರಿಂದನೇ ಭಕ್ತಿಯಲ್ಲಿ ಭಾವನೆಯಿಂದ ಮುಕ್ತಿ ಸಿಗುತ್ತೆ. ನಮ್ಮ ಪಾಪದೆಲ್ಲ ಲೆಕ್ಕಾಚಾರ ಮುಗಿಸ್ಕೊಳ್ತೀವಿ ಈ ಶಿಕ್ಷೆಯಿಂದ ಅಂತ ಹಾರ್ತಾರೆ, ಸಾಯ್ತಾರೆ. ಆದರೆ ಮತ್ತೆ ಆತ್ಮದಲ್ಲಿ ಸಂಸ್ಕಾರ ಅಂತೂ ಚೇಂಜ್ ಆಗಲಿಲ್ಲಲ್ಲ, ಮತ್ತು ವಾಪಸ್ ಹುಟ್ಟಿದ ಮೇಲೆ ಅದೇ ಪಾಪ ಕರ್ಮಗಳನ್ನು ಮಾಡುತ್ತೆ. ಅಭಿ ಕಾಶಿ ಕಲ್ವಟ್ ಕಾ ಕೊಯ್ ಮುಷ್ಕಿಲ್ ಸಾಹಸ್ ರಕ್ತೆ ಹೇ. ಈಗ ಯಾರು ಆ ಥರ ಪ್ರಾಣ ಬಿಡೋ ಶಿವನಿಗೆ ಅರ್ಪಣೆ ಆಗುವಂತಹ ಆ ಥರದ ಭಕ್ತಿಯ ಸಾಹಸ ಈಗ ಯಾರೂ ಮಾಡಲ್ಲ. ಬಾಕಿ ಯಾರಿಗೂ ಮುಕ್ತಿ ಜೀವನ್ಮುಕ್ತಿನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ ವಿನಃ ಮುಕ್ತಿ ಜೀವನ್ಮುಕ್ತಿ ಯಾರೂ ಕೊಡೋಕ್ಕೂ ಸಾಧ್ಯ ಇಲ್ಲ. ಆತ್ಮಗಳು ಬರ್ತಾರೆ, ಪರಂಧಾಮದಿಂದ ಬರ್ತಾ ಇರ್ತಾರೆ. ಇವ್ರು ವಾಪಸ್ कैसे जाएंगे? बाप ही आकर सर्व की सद्गति कर वापस ले जाएंगे. ಪರಂಧಾಮದಿಂದ ಬರ್ತಾ ಇದ್ದಾರೆ ಆತ್ಮಗಳು, ಇನ್ಯಾರೆಲ್ಲ ಉಳಿದಿದ್ದಾರೆ, ಇಲ್ಲಿಂದ ವಾಪಸ್ ಹೆಂಗೆ ಹೋಗ್ತಾರೆ? ಬಾಬೋರೇ ಬಂದು ಸರ್ವರಿಗೂ ಸದ್ಗತಿ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತೆ. ಆತ್ಮ ಎಂದು ವಿನಾಶವನ್ನು ಹೊಂದೋದಿಲ್ಲ. ಅಂದರೆ ಆತ್ಮಗಳೆಲ್ಲ ಇದ್ದೇ ಇದ್ದಾರೆ, ವಿನಾಶ ಆಗಲ್ಲ. ಸತ್ಯಯುಗದಲ್ಲಿ ಜನಸಂಖ್ಯೆ ಕಮ್ಮಿ ಅಂದರೆ ಉಳಿದಿದ್ದ ಆತ್ಮಗಳು ಸತ್ತೋಗ್ಬಿಟ್ಟಿದ್ದಾರೆ ಅಂತಲ್ಲ, ಆ ಎಲ್ಲ ಆತ್ಮಗಳು ಅವಿನಾಶಿ ಶಾಂತಿಧಾಮದಲ್ಲಿ ಇರ್ತಾರೆ. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಸತ್ಯಯುಗ ಮೇ ಆಯು ಬಡಿ ಹೋತಿ ದುಃಖ ಕಿ ಬಾತ್ ನಹಿ ಹೈ. ಸತ್ಯಯುಗದಲ್ಲಿ ದೀರ್ಘ ಆಯುಷ್ಯ 150 ವರ್ಷ, ಅಲ್ಲಿ ಯಾವುದೇ ದುಃಖದ ಮಾತಿಲ್ಲ. ಒಂದು ಶರೀರ ಬಿಟ್ಟರೆ ಮತ್ತೊಂದು ಶರೀರವನ್ನು ತಗೊಳ್ತೀರಿ. ಅದೆಷ್ಟು ಸಹಜವಾಗಿ ಬಿಡ್ತೀರಿ ಅಂದರೆ ಸರ್ಪ ಪೊರೆ ಬಿಟ್ಟಂತೆ. ಉಸ್ಕೋ ಮರ್ನಾ ನಹಿ ಕಹಾ ಜಾತ. ಅದಕ್ಕೆ ಸಾವು ಅಂತ ಹೇಳಲ್ಲ, ಪೊರೆ ಹಳೇದು ಹೋಗುತ್ತೆ ಹೊಸದು ಬರುತ್ತೆ. ಆ ಥರ ಸತ್ಯಯುಗದಲ್ಲಿ ಶರೀರ ಬಿಡೋದು, ಶರೀರ ತಗೊಳ್ಳೋದು, ಅಲ್ಲಿ ಯಾವುದೇ ದುಃಖದ ಮಾತಿಲ್ಲ. ಸಮಸ್ಯೆ ಟೈಮ್ ಪೂರಾ ಹುವಾ ಈ ಶರೀರ ಚೋಡ್ ದೂಸರಾ ಲೆಂಗೆ. ಸತ್ಯಯುಗದಲ್ಲಿ ಗೊತ್ತಾಗುತ್ತೆ ಈಗ ಸಮಯ ಮುಗೀತು ಈ ಶರೀರದ್ದು ಆಯುಷು, ಈಗ ಶರೀರ ಬಿಡ್ತೀನಿ ಮತ್ತೊಂದು ಶರೀರ ತಗೊಳ್ತೀನಿ ಅನ್ನೋ ಸ್ಮೃತಿ ಬರುತ್ತೆ. ನಿಮ್ಮ ಮಕ್ಕಳು ಈ ಶರೀರದಿಂದ ಡಿಟ್ಯಾಚ್ ಆಗಿರೋ ಅಭ್ಯಾಸ ಇಲ್ಲೇ ಮಾಡ್ಕೋಬೇಕು. ಅಷ್ಟು ಈಸಿಯಾಗಿ ಶರೀರ ಬಿಡೋದು, ಪೊರೆ ಬಿಟ್ಟಷ್ಟು ಸಹಜವಾಗಿ ಅಂದರೆ ಅದಕ್ಕೆ ಪ್ರಾಕ್ಟೀಸ್ ಇಲ್ಲೇ ಮಾಡ್ಕೋಬೇಕು. हम आत्मा है, अब हमको घर जाना है, फिर नई दुनिया में आएंगे, नए खाल लेंगे. ಅಭ್ಯಾಸ ಚಾಲು. ಇದನ್ನು ಪಕ್ಕ ಅಭ್ಯಾಸ ಮಾಡ್ಕೊಳ್ಳಿ. ನನ್ನ ಆತ್ಮ ಮನೆಗೆ ಹೋಗ್ತೀನಿ, ಅಲ್ಲಿಂದ ಸತ್ಯುಗ ಸ್ವರ್ಗದಲ್ಲಿ ಬರ್ತೀನಿ, ಹೊಸ ಶರೀರವನ್ನು ಧರಿಸ್ಕೊತೀನಿ, ಡ್ರೆಸ್ಸು ಮತ್ತು ಚೇಂಜ್ ಮಾಡ್ತೀನಿ. ಬಾಬಾ ಹೇಳ್ತಾರೆ ಈ ಥರ ಅಭ್ಯಾಸ ಮಾಡಿ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಮ್ಮ ಆತ್ಮ 84 ಶರೀರವನ್ನು ತಗೊಳ್ತೀವಿ. ಮನುಷ್ಯನೇ ಫಿರ್ 84 ಲಾಖ ಕಹ ದಿಯ. 84 ಎಲ್ಲದಕ್ಕೂ ಲಕ್ಷ ಕೋಟಿ ಸೇರಿಸ್ಬಿಟ್ರು. 84 ಜನ್ಮ ಅಂದರೆ 84 ಲಕ್ಷ ಜನ್ಮ ಅಂತ ಬರೆದ್ರು. ಬಾಪ್ಗೆ ಲಿಯೇ ಫಿರ್ ಅನ್ಗಿನಿಟ್ ಟಿಕ್ಕರ್ ಬಿತ್ತರ್ ಮೇ ಕಹ ದೇತೆ. ಹೋಗಲಿ ಬಿಡಿ, ನಿಮ್ಮದಾದರೂ ಪರವಾಗಿಲ್ಲ, 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದ್ರಿ. ನನ್ನನ್ನೇನು ಮಾಡಿದ್ರಿ? ಶಿವಬಾಬವ್ರನ್ನ ಅದಕ್ಕಿಂತ ಕನಿಷ್ಠ ಮಾಡಾಕ್ಬಿಟ್ಟಿದ್ದೀರಿ. ಕಲ್ಲು ಮಣ್ಣು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಇದ್ದಾರೆ ಅಂತ. ಇದಕ್ಕೆ ಹೇಳೋದು ಧರ್ಮಗ್ಲಾನಿ. ತಂದೆಯ ನಿಂದನೆ ಅಂದರೆ ಧರ್ಮದ ನಿಂದನೆ, ಅಧರ್ಮದ ಸಮಯ ಇದು. ಮನುಷ್ಯರು ಸ್ವಚ್ಛ ಬುದ್ಧಿಯಿಂದ ಬಿಲ್ಕುಲ್ ಈಗ ತುಚ್ಛ ಬುದ್ಧಿಯವರಾಗಿದ್ದಾರೆ. ಈಗ ಬಾಬೋರ್ ನಿಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾರೆ. ಸ್ವಚ್ಛ ಬಂತೆ ಹೋ ಯಾದಸೆ. ಬುದ್ಧಿ ಸ್ವಚ್ಛ ಆಗೋದು ಬಾಬೋರ ನೆನಪಿಂದ. ಬಾಬಾ ಹೇಳ್ತಾರೆ ಈಗ ನವಯುಗ ಬರುತ್ತೆ, ಅದರ ಚಿಹ್ನೆ ಮಹಾಭಾರತ ಯುದ್ಧ. ಈಗ ಅಂತಿಮ ಯುದ್ಧ, 3ನೇ ಯುದ್ಧನೇ ಮಹಾಭಾರತ ಯುದ್ಧ. ಈ ಭಾರತದಲ್ಲೇ ನಡೆಯೋ ಯುದ್ಧ ಇದು. ಇದರಿಂದ ಮತ್ತೆ ನವಯುಗ ಬರುತ್ತೆ. ಯಹಿ मोसलों वाली लड़ाई जिसमें अनेक धर्म विनाश एक धर्म की स्थापना हुई थी, ज़रूर भगवान होगा ना. ಬಾಬಾ ಹೇಳ್ತಾರೆ ಈಗ ನಡೆಯೋ ಯುದ್ಧ, ಮೊದಲೆಲ್ಲ ಕತ್ತಿ ಗುರಾಣಿ ಬಂದೂಕು, ಈಗ ಮಾತಾಡಿದರೆ ಯುದ್ಧ ಬಾಂಬ್ಸ್.
ಬಾಬಾ ಹೇಳ್ತಾರೆ ಯಾವುದರ ಗಾಯನ ಇದೆ, ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಆಗಿತ್ತು ಅಂತ. ಆವಾಗ ಭಗವಂತನು ಇಲ್ಲಿ ಹಾಜರಿರ್ತಾರೆ. ಧರ್ಮಯುದ್ಧದ ಸಮಯದಲ್ಲಿ ಪರಮಾತ್ಮ ಇಲ್ಲಿ ಹಾಜರಿರ್ತಾರೆ. ಅದೇ ಸಮಯ ಇದು. ಬಾಬಾವ್ರು ಇಲ್ಲಿಗೆ ಬಂದಿದ್ದಾರೆ. ಒಂದು ಕಡೆ ಧರ್ಮಯುದ್ಧ, ಮೂರನೇ ಅಂತಿಮ ಯುದ್ಧ ಆಗುತ್ತೆ. ಇದರಲ್ಲಿ ಅನೇಕ ಅಧರ್ಮ ನಾಶ ಆಗುತ್ತೆ, ಒಂದು ಸತ್ಯ ಧರ್ಮದ ಸ್ಥಾಪನೆ ಆಗುತ್ತೆ. श्री कृष्ण यहाँ कैसे आ सके? ज्ञान का सागर निराकार श्री कृष्ण. ಶ್ರೀ ಕೃಷ್ಣ ಇಲ್ಲೆಲ್ಲಿ ಬರೋಕ್ಕೆ ಸಾಧ್ಯ ಇದೆ? ಜ್ಞಾನ ಸಾಗರ ನಿರಾಕಾರ ಶಿವ ಬಾಬೋರ ಅಥವಾ ಶ್ರೀ ಕೃಷ್ಣನ? श्री कृष्ण को ये ज्ञान ही नहीं होगा, ये ज्ञान ही गुम हो जाता है. ಶ್ರೀ ಕೃಷ್ಣನಲ್ಲಿ ಜ್ಞಾನನೇ ಇರೋದಿಲ್ಲ, ಅದೆಲ್ಲ ಮರ್ಜ್ ಆಗಿಬಿಡುತ್ತೆ ಆತ್ಮದಲ್ಲಿ. ಬಾಬಾ ಹೇಳ್ತಾರೆ, ತುಮಾರೆ ಮೇ ಬಿ फिर भक्ति मार्ग में चित्र बनेंगे, तुम पूज्य ही पुजारी बनते हो, ಕಲಾ ಕಮ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಮಕ್ಕಳು ಪೂಜ್ಯರಾಗ್ತೀರಿ, ಆಮೇಲೆ ಭಕ್ತಿ ಮಾರ್ಗದಲ್ಲಿ ನಿಮ್ಮದೇ ಚಿತ್ರಗಳನ್ನು ಮಾಡಿ ಪೂಜ್ಯ ಇದ್ದವರೇ ಪೂಜಾರಿಗಳಾಗಿ ಪೂಜೆ ಮಾಡ್ತೀರಿ. ಆತ್ಮದಲ್ಲಿರೋ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಜೊತೆಗೆ ಆಯುಷು ಕ್ಷೀಣಿಸ್ತಾ ಹೋಗುತ್ತೆ. ಆಯುಷ್ ಯಾಕೆ ಕಡಿಮೆ ಆಗುತ್ತೆ? ಭೋಗಿ ಆಗ್ತೀರಿ, ಆಯುಷ್ ಕಡಿಮೆ ಆಗುತ್ತೆ. ಯೋಗಿ ಆಯುಷು ದೀರ್ಘ, ಭೋಗಿ ಆಯುಷು ಕಡಿಮೆ, अल्प आयुष्य. वहाँ है योगी, ऐसा नहीं कि किसको याद में योग लगाते हो, वहाँ है ही पवित्र. श्री कृष्ण को भी योगेश्वर कहते. इस समय श्री कृष्ण की आत्मा बाप के साथ योग लगा रही है. ಬಾಬಾ ಹೇಳ್ತಾರೆ, ಅಲ್ಲಿರೋರಿಗೆ ಯೋಗಿಗಳು, ಇಲ್ಲಿ ಕಲಿಯುಗದಲ್ಲಿ ಇರೋರಿಗೆ ಭೋಗಿಗಳು ಅಂತ ಹೇಳಲಾಗುತ್ತೆ. ಈ ಥರ ಅಲ್ಲ, ನೆನಪಲ್ಲಿ ಯೋಗ ಜೋಡಿಸೋದು ಅಂತ ಯಾರ ಜೊತೆನೋ ಯೋಗ ಜೋಡಿಸೋದಲ್ಲ. ಬಾಬಾ ಹೇಳ್ತಾರೆ, ಅಲ್ಲಿ ಯಾರ ಜೊತೆ ಯೋಗ ಜೋಡಿಸೋ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಅಲ್ಲೆಲ್ಲರೂ ಪವಿತ್ರವಾಗಿರ್ತಾರೆ. ಪವಿತ್ರ ಆಗೋಕ್ಕೆ ಬಾಬಾವ್ರು ನೆನಪು ಮಾಡಬೇಕು. ಅಲ್ಲೆಲ್ಲರೂ ಪವಿತ್ರವಾಗಿರೋದ್ರಿಂದ ಯಾರ ಜೊತೆ ಯೋಗ ಜೋಡಿಸೋ ಅವಶ್ಯಕತೆ ಇಲ್ಲ. ಶ್ರೀಕೃಷ್ಣನ ಆತ್ಮನೂ ಈ ಸಮಯದಲ್ಲೇ ಯೋಗೇಶ್ವರ. ಸತ್ಯಯುಗದಲ್ಲಿ ಯೋಗೇಶ್ವರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ರಾಜ್ಕುಮಾರ, ಸತ್ಯಯುಗದ ಮೊದಲನೇ ರಾಜ್ಕುಮಾರ. ತುಮಾರೆ ಪಿಚಾಡಿ ಮೇ ಐಸಿ ಅವಸ್ಥಾ ರಹನಿ ಚಾಹಿಯೆ ಜೋ ಸಿವಾಯ್ ಬಾಪ್ ಕೆ ಅವ್ರ ಕೊಯ್ ಶರೀರ್ ಕಿ ಯಾದ್ ನ ರಹೆ. ಬಾಬಾ ಹೇಳ್ತಾರೆ, ನಿಮ್ಮದು ಅಂತಿಮ ಸಮಯ ಯಾವ ಥರ ಇರಬೇಕು? ಶರೀರ ಬಿಡೋದು ಆ ಥರ ಸ್ಥಿತಿ ಇರಬೇಕು. ಬಾಬೂರ ವಿನಃ ಇನ್ಯಾರ ಶರೀರನೂ ನೆನಪಿಗೆ ಬರಬಾರ್ದು. ಶರೀರ ಸೆ ಅವ್ರ ಪುರಾಣಿ ದುನಿಯಾ ಸೆ ಮಮತ್ವ ಮಿಟ್ ಜಾಯ್. ಈ ಶರೀರದಿಂದನೂ ಮಮತ್ವ ಹೋಗಿಬಿಡಬೇಕು, ಈ ಹಳೆ ಪ್ರಪಂಚದಿಂದನೂ ಮಮತ್ವ ತೆಗೆದುಹಾಕಿ. ಸನ್ಯಾಸಿ रहते तो पुरानी दुनिया में, परंतु गरबार से ममत्व मिटा देते हैं. ಬ್ರಹ್ಮ ಕೋ ಈಶ್ವರ್ ಸಮಜ್ ಉನ್ಸೆ ಯೋಗ ಲಗಾತೆ ಹೇ. ನೋಡಿ, ಸನ್ಯಾಸಿಗಳಂದರೆ ಮನೆ ಬಿಟ್ಟು ಕಾಡಿಗೆ ಹೋಗಿರ್ಬೋದು ಅಥವಾ ಇನ್ನೊಂದು ಕಡೆ, ಆದರೆ ಇರೋದಂತೂ ಇದೇ ಹಳೆ ಪ್ರಪಂಚದಲ್ಲಲ್ವ. ಆದರೆ ಹಳೆ ಪ್ರಪಂಚದಲ್ಲಿ ಇದ್ಕೊಂಡೇ ಮನೆ ಪರಿವಾರದಿಂದ ಮಮತ್ವವನ್ನು ತೆಗೆದುಹಾಕ್ತಾರೆ. ಬ್ರಹ್ಮ ತತ್ವವನ್ನೇ ಈಶ್ವರ ಅಂತ ತಿಳ್ಕೊಂಡು ಬ್ರಹ್ಮ ತತ್ವದ ಜೊತೆ ಯೋಗ ಜೋಡಿಸ್ತಾರೆ. ತಮ್ಮನ್ನು ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳು ಅಂತ ಹೇಳ್ಕೊತಾರೆ. ಆಮೇಲೆ ಹೇಳ್ತಾರೆ, ನಾವು ಬ್ರಹ್ಮ ತತ್ವದಲ್ಲೇ ಹೋಗಿ ಲೀನ ಆಗಿಬಿಡ್ತೀವಿ ಅಂತ. ಬಾಬಾ ಹೇಳ್ತಾರೆ, ಸಬ್ ರಾಂಗ್ ಹೇ, ಇದೆಲ್ಲವೂ ತಪ್ಪು. ಬ್ರಹ್ಮತತ್ವನೇ ಈಶ್ವರ ಅನ್ನೋದು ತಪ್ಪು, ಬ್ರಹ್ಮತತ್ವದಲ್ಲೇ ಹೋಗಿ ಲೀನ ಆಗಿಬಿಡ್ತೀವಿ ಅನ್ನೋದು ತಪ್ಪು. ರೈಟ್ ತೋ ಮೇ ಹೂँ, ಮುझे ही ट्रूथ कहा जाता है. ಸತ್ಯ ನಾನು, ರೈಟ್, ನನ್ನನ್ನೇ ಸತ್ಯ ಅಂತ ಹೇಳೋದು. ಸತ್ಯಂ ಶಿವಂ ಸುಂದರಂ, ಗಾಡ್ ಈಸ್ ಟ್ರೂತ್. तो ಬಾಬಾ ಸಮझाते, ಯಾದ್ ಕಿ ಯಾತ್ರಾ ಬಡಿ ಪಕ್ಕಿ ಚಾಯಿ. ನೆನಪಿನ ಯಾತ್ರೆ ಮಕ್ಕಳೇ ತುಂಬ ಪಕ್ಕ ಇರಬೇಕು. ಜ್ಞಾನ ತುಂಬ ಸಹಜ. ದೇಹಿ ಅಭಿಮಾನಿ ಆಗೋದ್ರಲ್ಲೇ ಪರಿಶ್ರಮ ಇರೋದು. ಬಾಬಾ ಕೇತೆ, ಕಿಸ್ಕೋ ಭಿ ದೇಹ ಯಾದ್ ನಾಯೆ, ಯೇ ಹೇ ಭೂತೋಂ ಕಿ ಯಾದ್, ಭೂತ್ ಪೂಜಾ. ಬಾಬೋರ್ ವಿನಃ ಇನ್ಯಾರ ದೇಹನೂ ನೆನಪಿಗೆ ಬರಬಾರ್ದು. ದೇಹ ಅಂದರೆ ದೇವತೆಗಳಿಂದ ಹಿಡಿದು ಕೃಷ್ಣನ ಫಸ್ಟ್ ಸುಂದರ ರೂಪದಿಂದ ಹಿಡಿದು ಯಾವ ದೇಹನೂ ನೆನಪಿಗೆ ಬರಬಾರ್ದು. ಈ ದೇಹ ಅಂದರೆ 5 ತತ್ವಗಳಿಂದ ಮಾಡಿರೋದು, ಪಂಚಭೂತಗಳು. ಇದನ್ನು ಭೂತದ ನೆನಪು ಅಂತಾದರೂ ಹೇಳಿ, ಭೂತ ಪೂಜೆ ಅಂತಾದರೂ ಹೇಳಿ.
ಮಕ್ಕಳೇ, ನಾನಂತೂ ಅಶರೀರಿಯಾಗಿದ್ದೀನಿ. ನೀವು ನೆನಪು ಮಾಡಬೇಕಾಗಿರೋದು ಕೇವಲ ನನ್ನೊಬ್ಬನನ್ನೇ. इन आंखों से देखते हुए बुद्धि से याद को बाप को याद करो. ಈ ಕಣ್ಣಿಂದ ಎಲ್ಲ ನೋಡ್ತಾ ಬುದ್ಧಿಯಿಂದ ಬಾಬೋರ ನೆನಪು ಮಾಡಿ, ಬಾಬೋರ ಡೈರೆಕ್ಷನ್ ಅಂತಲೇ ನಡೀರಿ. ಧರ್ಮರಾಜನ ಕಠಿಣ ಶಿಕ್ಷೆಯಿಂದ ಬಚಾವಾಗ್ತೀರಾ. ಪಾವನರಾದರೆ ಶಿಕ್ಷೆನೂ ಸಮಾಪ್ತಿಯಾಗುತ್ತೆ. ಆದರೆ ಇದು ಬಹುದೊಡ್ಡ ಗುರಿ, ಇದು ಬಹಳ ಉನ್ನತವಾದ ಗುರಿ. ಬಡಿ ಭಾರಿ ಮಂಜಿಲ್ ಹೇ. ಪ್ರಜಾ ಬನ್ನ ತೋ ಬಹು ಸಹಜೆ. ಪ್ರಜೆಗಳಾಗೋದು ತುಂಬ ಸಹಜ. ಅದರಲ್ಲೂ ಶ್ರೀಮಂತ ಪ್ರಜೆ, ಬಡ ಪ್ರಜೆ, ಕೌನ್ ಬನ್ ಸಕ್ತೆ ಹೇ, ಯಾರು ಏನೇನು ಹಾಕ್ತಾರೆ ಇದೆಲ್ಲ ಬಾಬೋರು ತಿಳಿಸ್ಕೊಡ್ತಾರೆ. ಪಿಚಾಡಿ ಮೇ ತುಮಾರೇ ಬುದ್ಧಿ ಕಾ ಯೋಗ ರೆಹನಾ ಚಾಹಿಯೇ ಬಾಪ್ ಅವ್ರ ಗರ್ಸೆ. ಕೊನೆಗೆ ನಿಮಗೆ ನೆನಪು ಉಳಿಬೇಕಾಗಿರೋದು ಬಾಬಾ ಮತ್ತು ಮನೆ ಮಾತ್ರ. ಹೇಗೆ ಆ್ಯಕ್ಟರ್ಸಿಗೆ ನಾಟಕದಲ್ಲಿ ಪಾತ್ರ ಮುಗಿತಾ ಬಂತು ಅಂದರೆ ಬುದ್ಧಿ ತಾನಾಗಿ ಮನೆ ಕಡೆ ಹೊರಟೋಗ್ಬಿಡುತ್ತೆ. ಈಗ ಮನೆಗೆ ಹೋಗಬೇಕು, ಪಾತ್ರ ಮುಗೀತು ಅಂತ. ಹಾಗೆ ಇದು ಬೇಹದ್ದಿನ ಮಾತಿದು. ಅದು ಅಲ್ಲಿ ನಾಟಕದಲ್ಲಿ ಹದ್ದಿನ ಸಂಪಾದನೆ, ಲಿಮಿಟ್ ಸಂಪಾದನೆ, ಇಲ್ಲಿ ಬೇಹದ್ದಿನ ಸಂಪಾದನೆ ಇದೆ. ಅಚ್ಚೆ ಆ್ಯಕ್ಟರ್ಸ್ಗೆ ಆಮ್ದಾನಿ ಬಿ ಬಹುತ್ ಹೋತಿನ. ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ಅಂದರೆ, ಹೀರೋಯಿನ್ ಆಗ್ತಾರೆ ಅಂದರೆ ಅವರಿಗೆ ಸಂಪಾದನೆಯೂ ತುಂಬ ಇರುತ್ತಲ್ವ. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರ್ತಾ ಬುದ್ಧಿಯೋಗ ನನ್ನ ಜೊತೆ ಜೋಡಿಸಿ. ಆಶಿಕ್ ಮಾಶಿಕ್ ಹೋತೆ ಏಕ್ ದೋಕೆ. ಅಲ್ಲಿ ದೇಹದಾರಿಗಳು ಒಬ್ಬರು ಮತ್ತೊಬ್ಬರ ದೇಹ ನೆನಪು ಮಾಡ್ತಾರೆ. ಆ ಪ್ರಿಯತಮಿಯರು. ಇಲ್ಲಿ ನೀವೆಲ್ಲರೂ ಪ್ರಿಯತಮಿಯರೇ, ಅಂದರೆ ಎಲ್ಲ ಆತ್ಮಗಳು ಪ್ರಿಯತಮಿಯರೇ, ಒಬ್ಬರೇ ಪ್ರಿಯತಮ. ಅವರನ್ನೇ ಎಲ್ಲರೂ ನೆನಪು ಮಾಡ್ತಾರೆ. ಅವರೇ ವಂಡರ್ಫುಲ್ ಮುಸಾಫಿರ್ ಹೇನಾ, ಅದ್ಭುತವಾದ ಯಾತ್ರಿಕ. ಈ ಸಮಯದಲ್ಲಿ ಬಂದಿದ್ದಾರೆ ನಿಮ್ಮನ್ನು ಎಲ್ಲ ದುಃಖದಿಂದ ಬಿಡಿಸಿ ಸದ್ಗತಿಗೆ ಕರ್ಕೊಂಡು ಹೋಗಲಿಕ್ಕೆ. ಅವರಿಗೆ ಹೇಳಲಾಗುತ್ತೆ ಸತ್ಯವಾದ ಪ್ರಿಯತಮ. ಏಕ್ ದೋಕೆ ಶರೀರ ಪರ್ ಆಶಿಕ್ ಹೋತೆ, ವಿಕಾರ ಕಿ ಬಾತ್ ನಹಿ. ಮೊದಲೆಲ್ಲ ಪ್ರಿಯತಮ ಒಬ್ಬರು ಶರೀರದ ಆಕರ್ಷಣೆ ಅಷ್ಟೇ, ವಿಕಾರ ಇಲ್ಲ. ಕಲಿಯುಗದಲ್ಲಂತೂ ಎಲ್ಲರೂ ವಿಕಾರಿಗಳು. ಉಸ್ಕೋ ಕಹೆಂಗೆ ದೇಹಾಭಿಮಾನ ಕಾ ಯೋಗ. ಅವರಿಗೆ ಹೇಳಲಾಗುತ್ತೆ, ಅವರು ಒಬ್ಬರು ಮತ್ತೊಬ್ಬರು ನೆನ್ಪು ಮಾಡ್ತಾರೆ, ಅದು ಯೋಗ ಅಲ್ವಾ. ಆದರೆ ಅದು ದೇಹ ಅಭಿಮಾನದ ಯೋಗ. ಭೂತೋं की याद हो गई. मनुष्य को याद करना मना, 5 भूतों को ಪ್ರಕೃತಿ को याद करना. ಅದು ಭೂತಗಳ ನೆನಪು, ವ್ಯಕ್ತಿಗಳ ನೆನಪು, ದೇಹದಾರಿಗಳ ನೆನಪು ಅಂದರೆ ಭೂತಗಳ ನೆನಪು. ಮನುಷ್ಯರ ನೆನಪು ಮಾಡೋದು ಅಂದರೆ 5 ಭೂತಗಳು, ತತ್ವಗಳಿಂದ ಮಾಡಲ್ಪಟ್ಟಿರೋ ಈ ದೇಹ ನೆನಪು ಮಾಡೋದು, ಪ್ರಕೃತಿಯನ್ನು ನೆನಪು ಮಾಡೋದು. ಬಾಬಾ ಹೇಳ್ತಾರೆ, ಪ್ರಕೃತಿ ಕೋ ಭೂಲ್ ಮುಜೆ ಯಾದ್ ಕರೋ. ಈ ಪ್ರಕೃತಿ ದೇಹನ ಮರೆತು ನನ್ನನ್ನು ನೆನಪು ಮಾಡಿ. ಪರಿಶ್ರಮ ಇದರಲ್ಲೇ ಇರೋದು. ಮತ್ತು ದೈವಿ ಗುಣದ ಧಾರಣೆನೂ ಬೇಕು. ಕೊಯ್ಸೆ ಬದಲಾ ಲೇನಾ ಎ ಬಿ ಆಸುರಿ ಗುಣ ಹೇ. ಯಾರನ್ನಾದರೂ ಸೇಡ್ ತೀರಿಸ್ಕೊಳ್ಳೋದು, ತಿರಸ್ಕಾರ ಮಾಡೋದು. ಇವ್ರು ಹಿಂಗೆ ಮಾಡಿದ್ದಾರೆ, ಇವ್ರಿಗೆ ನಾನು ಹಂಗೆ ಮಾಡ್ತೀನಿ, ಸೇಡ್ ತೀರಿಸ್ಕೊಳ್ಳೋ ಭಾವನೆ, ಇದೆಲ್ಲ ಆಸುರಿ ಗುಣ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತೆ, ಬದಲೇಕಿ ಬಾತ್ ನಹಿ. ಅಲ್ಲಿ ಯಾರ ಮೇಲೂ ಸೇಡ್ ತೀರಿಸ್ಕೊಳ್ಳೋಂಥ ಭಾವನೆಗಳು ಇಲ್ಲ. ಇಲ್ಲಿ ನೋಡಿ, ಆ ಧರ್ಮದವರು ಈ ಧರ್ಮದವರು, ಇವ್ರ ಮೇಲೆ ಅವ್ರಿಗೆ ಸೇಡು, ಅವ್ರ ಮೇಲೆ ಇವ್ರಿಗೆ ಸೇಡು, ಇದೆಲ್ಲ ಅಲ್ಲಿಲ್ಲ. ಒಂದು ಅದ್ವೈತ ದೇವತಾ ಧರ್ಮ ಇರುತ್ತೆ. ಶ್ರೀ ಬಾಬಾ ಬಿಗರ್ ಕೋಯಿ ಸ್ಥಾಪನಾ ಕರ್ನ ಸಕೆ. ಈ ಧರ್ಮವನ್ನು ಯಾವ ವ್ಯಕ್ತಿಗಳಲ್ಲ, ಶ್ರೀ ಬಾಬೋರು ಮಾತ್ರ ಈ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೂಕ್ಷ್ಮ ವತನವಾಸಿ ದೇವತೆಗಳಿಗೆ ಫರಿಷ್ಠೆಗಳು ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ನೀವು ಬ್ರಾಹ್ಮಣರು, ನೀವು ಪರಿಪೂರ್ಣ ಆದಮೇಲೆ ಫರಿಷ್ಠೆಗಳಾಗ್ತೀರಿ. ಮತ್ತೆ ವಾಪಸ್ ಅಲ್ಲಿಂದ ಮನೆಗೆ ಹೋಗ್ತೀರಿ, ಶಾಂತಿಧಾಮಕ್ಕೆ. ಅಲ್ಲಿಂದ ಸತ್ಯುಗದಲ್ಲಿ ಬರ್ತೀರಿ. ಬಾಬಾ ಹೇಳ್ತಾರೆ, ಮತ್ತೆ ದೈವಿ ಗುಣ ಇರೋ ಮನುಷ್ಯರು ಅಥವಾ ದೇವತೆಗಳಾಗ್ತೀರಿ. ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗದೆ ಹೊರತು ಶಿವಬಾಬೋರಿಂದ ಆಸ್ತಿ ಹೇಗೆ ತಗೊಳ್ಳೋಕ್ಕೆ ಸಾಧ್ಯ? ये ಪ್ರಜಾಪಿತ ಬ್ರಹ್ಮ ಅವ್ರ ಮೊಮ್ಮ ಫಿರ್ ಲಕ್ಷ್ಮೀ ನಾರಾಯಣ್ ಬಂತೆ. ಈಗ ಯಾರು ಪ್ರಜಾಪಿತ ಬ್ರಹ್ಮ, ಜಗದಂಬಾ ಸರಸ್ವತಿ ಅವರೇ ಭವಿಷ್ಯದ ಮೊಟ್ಟ ಮೊದಲ ಲಕ್ಷ್ಮೀನಾರಾಯಣರಾಗ್ತಾರೆ.
अब देखो, तुमको जैनी लोग कहते हैं हमारा जैन धर्म सबसे पुराना है। अब वास्तव में महावीर तो आदिदेव ब्रह्मा को ही कहते हैं। ನೋಡಿ, ಜೈನರು ಏನು ಹೇಳ್ತಾರೆ, ನಮ್ಮ ಧರ್ಮ ತುಂಬ ಹಿಂದಿಂದ ಬಂದಿದ್ದು, ಹಳೇದು. ಈಗ ವಾಸ್ತವಿಕವಾಗಿ ಮಹಾವೀರಂದರೆ ಯಾರು? आदिदेव ब्रह्मनिगे हेळलागुत्ते, हे ब्रह्मा। परंतु कोई जैन मुनि आया तो उसने महावीर नाम रख दिया, ब्रह्मने महावीर। ಆದರೆ ಯಾರು ಜೈನರು ಬಂದರು, ಜೈನ ಮುನಿಗಳು, ಅವರು ಮಹಾವೀರ್ ಅಂತ ಹೆಸರಿಟ್ರು. ಈಗ ನೀವೆಲ್ಲರೂ ಮಹಾವೀರರೇ, ಮಾಯೆ ಮೇಲೆ ವಿಜಯ ಪಡ್ಕೊಳ್ತಾ ಇದ್ದೀರಿ. ತುಮ್ ಸ ಬಹದೂರ್ ಬಂತೆ ಹೋ, ನೀವೆಲ್ಲರೂ ಮಹಾವೀರರಾಗ್ತೀರಿ. ಸತ್ಯ ಸತ್ಯ ಮಹಾವೀರ ಮಹಾವೀರಣಿಯರು ನೀವೇನೆ. ನಿಮ್ಮ ಹೆಸರೇ ಶಿವಶಕ್ತಿ. ಬಾಬಾ ಹೇಳ್ತಾರೆ, ನೀವು ಶಿವಶಕ್ತಿಯರ ವಾಹನ ನೋಡಿ, ಹುಲಿ ಸಿಂಹ ಇದ್ರ ಮೇಲೆ ಸವಾರಿ ತೋರಿಸ್ತಾರೆ. ಮಹಾರಥಿಗಳಿಗೆ ಆನೆ ತೋರಿಸ್ತಾರೆ. ಫಿರ್ ಬಿ ಬಾಬಾ ಕೇತೆ ಬಡಿ ಭಾರಿ ಮಂಜಿಲ್ ಹೇ. ಶಿವಬಾಬಾ ಹೇಳ್ತಾರೆ, ಇದು ಬಹುದೊಡ್ಡ ಗುರಿ. ಇದು ಒಬ್ಬ ಬಾಬೋರ ನೆನಪು ಮಾಡಿ, ಇದರಿಂದ ವಿಕರ್ಮ ವಿನಾಶ ಆಗುತ್ತೆ. ಇದನ್ನು ಬಿಟ್ಟರೆ ಮತ್ತೊಂದು ದಾರಿ ಇಲ್ಲ. ಯೋಗ ಬಲದಿಂದನೇ ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಿ. ಆತ್ಮ ಕೇತಿ ಹೇ ಮುಜೆ ಘರ್ ಜಾನಾ ಹೇ. ಆತ್ಮ ಏನು ಹೇಳುತ್ತೆ, ಈಗ ನಾನು ಮನೆಗೆ ವಾಪಸ್ ಹೋಗ್ಬೇಕಪ್ಪ, ಸಾಕು ಪಾತ್ರ ಮಾಡಿದ್ದು, ಮುಕ್ತಿ ಸಿಕ್ಕಿದರೆ ಮನೆಗೆ ಹೋಗಿ ವಿಶ್ರಾಂತಿ ಮಾಡಿದ್ರೆ ಸಾಕು ಅನಿಸುತ್ತೆ. ಇದು ಹಳೇ ಜಗತ್ತು, ಅದು ಬಾಬಾ ಹೇಳ್ತಾರೆ ಹೊಸ ಜಗತ್ತು. ಇದ್ರ ಮೇಲೆ ಈಗ ಬೇಹದ್ದಿನ ಸನ್ಯಾಸ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರರಾಗಿ ಹಾಗೂ ಈ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ರಾಜರಾಗ್ತೀರಿ. ಸ್ವದರ್ಶನ ಚಕ್ರದಿಂದ ಚಕ್ರವರ್ತಿ ರಾಜರಾಗ್ತೀರಿ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಧರ್ಮರಾಜನ ಶಿಕ್ಷೆಯಿಂದ ಬಚಾವಾಗಲಿಕ್ಕೆ ಯಾರದೇ ದೇಹವನ್ನು ನೆನಪು ಮಾಡಬೇಡಿ. ಈ ಕಣ್ಣಿಂದ ನೋಡ್ತಾ ಇರ್ತಕ್ಕಂಥ ಎಲ್ಲದನ್ನು, ಕಣ್ಣಿಗೆ ಕಾಣುತ್ತೆಲ್ಲವೂ, ಆದರೆ ಇದೆಲ್ಲದನ್ನು ನೋಡ್ತಾನೋ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಅಶರೀರಿಯಾಗೋ ಅಭ್ಯಾಸ ಮಾಡಿ ಪಾವನರಾಗಿ. ಎರಡನೇದು, ಮುಕ್ತಿ ಹಾಗೂ ಜೀವನ್ಮುಕ್ತಿಯ ದಾರಿ ಎಲ್ಲರಿಗೂ ತೋರಿಸ್ಬೇಕು. ಈಗ ನಾಟಕ ಮುಗೀತಾ ಬಂತು, ಮನೆಗೆ ಹೋಗಬೇಕು. ಈ ಸ್ಮೃತಿಯಿಂದ ಬೇಹದ್ದಿನ ಸಂಪಾದನೆ ಜಮಾ ಮಾಡ್ಕೊಳ್ಳಿ. ತಗೊಂಡೋಗಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೋಬೇಕು. ಇದು ಒಂದೇ ಜನ್ಮದಲ್ಲಿ. ಅದರಿಂದ ನಾಟಕ ಮುಗೀತು, ಮನೆಗೆ ಹೋಗಬೇಕು. ಈ ಸ್ಮೃತಿಯಿಂದ ಬೇಹದ್ದಿನ ಸಂಪಾದನೆ ಜಮಾ ಮಾಡ್ಕೋಬೇಕು. ವರದಾನ: एक सेकंड की बाजी से सारे कल्प की तकदीर बनाने वाले ಶ್ರೇಷ್ಠ ತಕ್ದೀರ್ವಾನ್ ಭವ. ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ಮಾಡಿಕೊಳ್ಳುವಂಥವರೇ ಶ್ರೇಷ್ಠ ಅದೃಷ್ಟವಾನ್ ಭವ. ಈ ಸಂಗಮ್ ಯುಗದ ಸಮಯಕ್ಕೆ ವರದಾನ ಇದೆ. ಜೋ ಚಾಯ್ ಜೈಸೆ ಚಾಯ್ ಜಿತ್ನಾ ಚಾಯ್ ಉತ್ನಾ ಭಾಗ್ಯ ಬನಾ ಸಕ್ತೆ ಹೋ. ಈ ಸಂಗಮ ಯುಗಕ್ಕೆ ಮಾತ್ರ ವರದಾನ ಸಿಕ್ಕಿದೆ. ಏನು ಬೇಕು, ಎಷ್ಟು ಬೇಕೋ, ಹೇಗೆ ಬೇಕೋ ನಿಮ್ಮ ಭಾಗ್ಯವನ್ನು ಆ ಥರ ನೀವಿವಾಗ ರೂಪಿಸ್ಕೊಳ್ಬೋದು. ಏಕೆಂದರೆ ಭಾಗ್ಯವಿಧಾತ ತಂದೆಯಿಂದ ಅದೃಷ್ಟವನ್ನು ರೂಪಿಸ್ಕೊಳ್ಳುವಂತಹ ಕೀ ಬಚ್ಚೋಂಕೆ ಹಾತ್ಮೆ ದಿ. ಅದೃಷ್ಟ ರೂಪಿಸ್ಕೊಳ್ಳೋ ಕೀನೇ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಬೇಕಾದರೂ ಖಜಾನೆ, ಎಷ್ಟು ಬೇಕಾದರೂ ಭಾಗ್ಯ ಇದೆ, ತಗೊಳ್ಬೋದು. ಲಾಸ್ಟ್ ವಾಲಾ ಭಿ ಫಾಸ್ಟ್ ಜಾ ಸಕ್ತಾ, ಫಸ್ಟ್ ಆ ಸಕ್ತಾ ಹೇ. ಲಾಸ್ಟಿಗೆ ಬಂದವರು ಫಾಸ್ಟಿಗೆ ಹೋಗ್ಬೋದು, ಫಸ್ಟು ಬರ್ಬೋದು. सिर्फ सेवाओं के विस्तार में स्वयं को स्थिति सेकंड में सार स्वरूप बनाने का अभ्यास करो. ಆದರೆ ಇಷ್ಟು ಮಾಡಿ ಸೇವೆಯ ವಿಸ್ತಾರದ ಮಧ್ಯದಲ್ಲೂ ಸ್ವಯಂನ ಸ್ಥಿತಿ ಸೆಕೆಂಡಲ್ಲಿ ಸಾರ ರೂಪದಲ್ಲಿ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿ. ಈಗೀಗ ಡೈರೆಕ್ಷನ್ ಸಿಗುತ್ತಾ ಬಾಬೋರ್ದು. ಒಂದು ಸೆಕೆಂಡಲ್ಲಿ ಮಾಸ್ಟರ್ ಬೀಜ ಆಗಿಬಿಡಿ.
ಟೈಮ್ ನ ಲಗೆ, ಆ ಸ್ಥಿತಿಯಲ್ಲಿ ಸ್ಥಿತ ಆಗೋಕ್ಕೆ ಸಮಯ ತಗೊಳ್ಬಾರ್ದು. एक सेकंड की बाजी से सारे कल्प की तकदीर बना सकते हो. ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ನೀವು ಮಾಡ್ಕೊಳ್ಬೋದು. ಅಂದರೆ ಎಷ್ಟೇ ಸೇವೆಯ ವಿಸ್ತಾರ ಆಗಿರಲಿ, ಮಧ್ಯದಲ್ಲಿ ನಿಮ್ಮ ಸಾರ ಸ್ವರೂಪದಲ್ಲಿ ಸ್ಥಿತ ಆಗೋ ಅಭ್ಯಾಸ ಮಾಡಿ. ಎಷ್ಟು ಬೇಕಾದರೂ ಭಾಗ್ಯ ಮಾಡ್ಕೊಳ್ಳೋಕ್ಕೆ ಇದೊಂದೇ ಒಂದು ಯುಗ. ಈ ಕೀನು ನಿಮ್ಮ ಕೈಯಲ್ಲೇ ಕೊಟ್ಬಿಟ್ಟಿದ್ದೀನಿ. ಯಾರು ಬೇಕಾದ್ರೂ ಎಷ್ಟು ಮುಂದೆ ಬೇಕಾದ್ರೂ ಹೋಗ್ಬೋದು. ಲಾಸ್ಟ್ ಬರಲಿ ಫಸ್ಟ್ ಬರಲಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಬಾಬಾ ಹೇಳ್ತಾರೆ ಈ ಥರ ಒಂದು ಸೆಕೆಂಡಿನ ಆಟ, ಒಂದು ಸೆಕೆಂಡಲ್ಲಿ ಶರೀರದಲ್ಲಿ ಬರೋದು, ಸೆಕೆಂಡಲ್ಲಿ ಶರೀರದಿಂದ ದೂರ ಹೋಗೋದು, ಇಡೀ ಕಲ್ಪದ ಅದೃಷ್ಟವನ್ನು ಮಾಡ್ಕೊಳ್ಳೋ ಶ್ರೇಷ್ಠ ಅದೃಷ್ಟವಂತರಾಗ್ತೀರಿ. ಸ್ಲೋಗನ್: डबल सेवा द्वारा पावरफुल वायुमंडल बनाओ तो प्रकृति दासी बन जाएगी. ಡಬಲ್ ಸೇವೆಯಿಂದ ಪವರ್ಫುಲ್ ವಾಯುಮಂಡಲ ಮಾಡಿ, ವಾಚ ಮನಸ ಡಬಲ್ ಸೇವೆಯಿಂದ ಪವರ್ಫುಲ್ ವಾಯುಮಂಡಲ ಮಾಡಿ, ಪ್ರಕೃತಿನೂ ನಿಮಗೆ ದಾಸಿ ಆಗಿಬಿಡುತ್ತೆ. ಅವ್ಯಕ್ತ ಇಶಾರೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತನ್ನದಾಗಿಸ್ಕೊಳ್ಳಿ. अनेक वृक्षों की डालियाँ एक ही चंदन का वृक्ष हो गया है. ಅನೇಕ ವೃಕ್ಷದ ಕೊಂಬೆಗಳೆಲ್ಲ ಸೇರಿಕೊಂಡು ಒಂದು ಚಂದನದ ವೃಕ್ಷ ಆಗಿದೆ. ಈ ಪರಿವಾರಕ್ಕೆ ಹೇಳೋದು ಚಂದನದ ವೃಕ್ಷ ಇದು. लोग कहते 2-4 माताएं भी एक साथ इकट्ठा नहीं रह सकती और अभी माताएं सारे विश्व में एकता स्थापन करने के निमित्त है. ಜಗತ್ತಿನಲ್ಲಿ ವಾಡಿಕೆ ಮಾತು ಏನಿದೆ, 2 ಜಡೆ ಒಟ್ಟಿಗೆ ಸೇರಲ್ಲ, 4 ಜನ ಹೆಂಗಸರು ಒಟ್ಟಿಗೆ ಇರೋದಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ನೋಡಿ, ಬಾಬೋರ್ ಮಾತೆಯರನ್ನೇ ಮುಂದಿಟ್ಟು ಮಾತೆಯರು ಇಡೀ ವಿಶ್ವದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡೋಕ್ಕೆ ನಿಮಿತ್ತರಾಗಿದ್ದೀರಿ. ಮಾತಾವುನೇ ಹಿ ಭಿನ್ನತಾ ಮೇ ಏಕತಾ ಲಾಯಿ ಹೇ. ಮಾತೆಯರೇ ಭಿನ್ನತೆಯಲ್ಲಿ ಏಕತೆಯನ್ನು ತರಲಿಕ್ಕೆ ಸಾಧ್ಯ. ನೋಡಿ ಎಷ್ಟು ವಿಭಿನ್ನವಾದ ಮಕ್ಕಳಿರ್ತಾರೆ, ಆದರೆ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡೋದ್ರಲ್ಲಿ, ಏಕತೆಯಲ್ಲಿ ಬೆಳೆಸೋದ್ರಲ್ಲಿ ತಾಯಿದೇ ಪಾತ್ರ ಅಲ್ವಾ. ದೇಶ ಭಿನ್ನ, ಭಾಷೆ ಭಿನ್ನ ಭಿನ್ನ, कल्चर संस्कृति भिन्न भिन्न, लेकिन आप लोगों ने भिन्नता को एकता में लाया है. ನಿಮ್ಮ ಮಕ್ಕಳು ಭಿನ್ನತೆಯನ್ನು ಏಕತೆಯಲ್ಲಿ ತಂದಿದ್ದೀರಿ. ಏಕತೆಯಲ್ಲಿ ತಂದಿರೋರು ಬಾಬೋರು ತಾನೇ. ಎಲ್ಲರಿಗೂ ಒಂದೇ ಜ್ಞಾನ, ಒಂದೇ ಶ್ರೀಮತ, ಒಂದೇ ಮರ್ಯಾದೆ ಎಲ್ಲ ಕೊಟ್ಟು ನಮ್ಮನ್ನು ಏಕತೆಯಲ್ಲಿ ತಂದಿದ್ದಾರೆ. ಆದರೆ ಜಗತ್ತಿನ ಮಾತನ್ನೇ ಸುಳ್ಳಾಗಿ ಮಾಡಿದ್ದೀರಿ. 2 ಜಡೆ ಒಟ್ಟಿಗೆ ಸೇರಲ್ಲ ಅಂತ ಹೇಳಿ ಎಷ್ಟೊಂದು ಜಡೆಗಳು ಒಟ್ಟಿಗೆ ಸೇರಿದೆ ಅಲ್ಲ ಇಲ್ಲಿ. ನೋಡಿ ಎಷ್ಟು ಜನ ಬಾಬೋರ ಮಕ್ಕಳು ಇಡೀ ವಿಶ್ವದಲ್ಲಿ ವಿಭಿನ್ನತೆಯಲ್ಲಿ ಏಕತೆ ತರೋ ಸೇವೆ ಮಾಡೋಕ್ಕೆ ನಿಮಿತ್ತರಾಗಿದ್ದೀರಿ. ಅದರಿಂದ ನೀವು ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳಿ. ಅಚ್ಚ. ಓಂ ಶಾಂತಿ. ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡಿ ಬಾಬೋರು ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಬೇರೆಯವರಿಗೂ ಕೊಡಿ. ಈ ದಾನದಿಂದನೇ ಎಲ್ಲರಿಗೂ ಸದ್ಗತಿ ಸಿಗೋ ಅಂಥದ್ದು. ಎಲ್ಲರ ಪ್ರಿಯತಮ ಒಬ್ಬರೇ ಬಾಬೋರು. ಯಾರ ದೇಹನೂ ನೆನಪು ಮಾಡಬೇಡಿ. ಒಬ್ಬ ವಿದೇಹಿ ನಿರಾಕಾರಿ ತಂದೆಯನ್ನು ಮಾತ್ರ ನೆನಪು ಮಾಡಿ. ಇದೇ ಸತ್ಯ ಮತ್ತು ಸಾರ. ಓಂ ಶಾಂತಿ. ಶಿವ ಮಿಲನದ ಸಮಯವಿದು, ಮಸ್ತ ಪವನವು ಸುಗಂಧಿತವನವು, ಮಸ್ತ ಪವನ
ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು. ಶಿವ ಮಿಲನದ ಸಮಯವಿದು. ಮನ ಪಕ್ಷಿ ಸೋತ ಮಾಡುತ್ತ ಮಿಲನವ ಹೃದಯದಲ್ಲಿ ಶಿವ ಮಿಲನದ ಸಮಯವಿದು. ಮನ ಪಕ್ಷಿ ಶಿವ ಮಿಲನದ ಪರಮ ಸುಖದಲ್ಲಿ ಅರಳಿವೆ ತನು ಮನ ಹೂವುಗಳು. ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು. ಮಸ್ತ ಪವನವು ಸುಗಂಧಿತವನವು, ಮಸ್ತ ಪವನವು ಸುಗಂಧಿತವನವು, ಮಂಗಲ ಮಿಲನದ ವೇಳೆಯಿದು. ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು.
ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚಕ್ಕೆ ದಿವ್ಯ ಪ್ರಕಾಶವ ಕಂಡೆವು. ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ, ನಿನ್ನ ಹೃದಯದಿ ಇರಿಸಿದೆ ಬಾಬಾ. ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲ
ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಶಾಂತಿ ಧಾಮವ ತಲುಪೋಣ. ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಶಾಂತಿ ಧಾಮವ ತಲುಪೋಣ. ಶಾಂತಿ ಧಾಮವ ತಲುಪೋಣ.